ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ ಪಕ್ಷದೊಳಗಿನ ಸಿಎಂ ಕುರ್ಚಿ ಸಂಘರ್ಷ ಶಮನಗೊಳ್ಳುವ ಕಾಲ ಬಂದಂತಿದೆ. ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ನೆಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಬರುವಂತೆ ಬುಲಾವ್ ನೀಡಿರುವ ಹೈಕಮಾಂಡ್ ಸಿಎಂ ಕುರ್ಚಿ ವಿಚಾರ ಸೆಟಲ್ ಮಾಡಲು ಮುಂದಾಗಿದೆ. ನಾಯಕತ್ವ ಬದಲಾವಣೆ ವಿಚಾರ ರಾಜ್ಯ ಸರ್ಕಾರದಲ್ಲಿ ಒಂದು ರೀತಿಯ ಅಸ್ಥಿರತೆ ಮೂಡಿಸಿದೆ. ಪಕ್ಷದಲ್ಲಿ ಗೊಂದಲ ಉಂಟಾಗಿದೆ. ಆಡಳಿತ ಯಂತ್ರ ಬಿಗಿ ಕಳೆದುಕೊಂಡಿದೆ. ಪಕ್ಷದ ವರ್ಚಸ್ಸು ಕುಸಿಯುವಂತಾಗಿದೆ. ಈ ಹಿನ್ನೆಲೆ ಈ ಎಲ್ಲ ಗೊಂದಲ ಬಗೆಹರಿಸಿ ಎಂಬುದು ಪಕ್ಷದ ಶಾಸಕರು, ನಾಯಕರ ಒತ್ತಾಯವಾಗಿದೆ. ಸಿದ್ದರಾಮಯ್ಯ ಅವರು ಮುಂದುವರಿಯಬೇಕು. ಒಂದು ವೇಳೆ ಅವರನ್ನ ಬದಲಿಸೋದಾದ್ರೆ ಆ ಜಾಗಕ್ಕೆ ದಲಿತ ಸಿಎಂ ಬರಬೇಕು ಎಂಬುದು ಸಿಎಂ ಬಣದ ಬೇಡಿಕೆಯಾದ್ರೆ, ಕೊಟ್ಟ ಮಾತಿನಂತೆ ನನಗೆ ಅಧಿಕಾರ ಕೊಡಿ ಎಂಬುದು ಡಿಕೆ ಶಿವಕುಮಾರ್ ಅವರ ಹಕ್ಕೊತ್ತಾಯ. ಇಂತಹ ಪರಿಸ್ಥಿತಿಯಲ್ಲಿ ಮಾತುಕತೆಗೆ ವೇದಿಕೆ ಸಿದ್ಧಗೊಳಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ಸಂಘರ್ಷಕ್ಕೆ ಪರಿಹಾರ ಸೂತ್ರ ಕಂಡುಕೊಂಡಿದೆ ಎನ್ನಲಾಗಿದ್ದು, ಸಿದ್ದರಾಮಯ್ಯ ಅವರನ್ನ ಮುಂದುವರೆಸುವುದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಹುದ್ದೆಗೆ ತರುವುದು, ಈ ಎರಡು ಆಯ್ಕೆಗಳನ್ನ ಮಾತ್ರ ಮುಕ್ತವಾಗಿಟ್ಕೊಂಡಿದೆ. ಡಿಕೆ ಶಿವಕುಮಾರ್ ಹಾದಿ ಬಹುತೇಕ ಮುಚ್ಚಿ ಹೋಗಿದೆ ಎಂಬ ಮಾಹಿತಿಗಳು ದೆಹಲಿ ಮೂಲಗಳಿಂದ ಬರ್ತಿವೆ. ಸಿಎಂ ಕುರ್ಚಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಏನೇ ನಿರ್ಧಾರ ತೆಗೆದುಕೊಳ್ಳಲಿ, ಆದರೆ ಸಂಪುಟ ಪುನರ್ರಚನೆ ಮಾತ್ರ ಪಕ್ಕಾ ನಡೆಯಲಿ. ಇಡೀ ಸಂಪುಟವನ್ನ ರಾಜೀನಾಮೆ ಕೊಡಿಸಿ ಹೊಸ ಸಂಪುಟ ಅಸ್ತಿತ್ವಕ್ಕೆ ಬರಲಿದೆ. ಈಗ ಸಚಿವರಾಗಿರುವ 10 ಮಂದಿ ಮಂತ್ರಿಗಿರಿ ಕಳೆದುಕೊಳ್ಳುವುದು ಖಚಿತ ಎನ್ನಲಾಗ್ತಿದೆ. ಸಚಿವರಾಗಿದ್ದ ನಾಗೇಂದ್ರ, ಕೆಎನ್ ರಾಜಣ್ಣ ರಾಜೀನಾಮೆ, ಡಿ ಸುಧಾಕರ್ ನಿಧನದಿಂದ ಈಗ 3 ಮಂತ್ರಿ ಸ್ಥಾನಗಳು ತೆರವಾಗಿವೆ. ಈ ಸ್ಥಾನ ಹೊರತುಪಡಿಸಿ 10 ಮಂದಿ ಸಚಿವರಿಗೆ ಕೋಕ್ ಸಿಗಲಿದೆ. ಆ ಜಾಗಕ್ಕೆ ಬರಲು ಹೊಸಬರಿಗೆ ಲಕ್ಕುದರಲಿದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ತಮ್ಮ ಸ್ಥಾನವನ್ನ ಅವರ ಪುತ್ರಿ ಕೆಜಿಎಫ್ ಶಾಸಕಿ ರೂಪಕಲಾ ಅವರಿಗೆ ನೀಡಲು ಕೋರಿದ್ದಾರೆ ಎನ್ನಲಾಗಿದ್ದು, ಮುನಿಯಪ್ಪ ತಾವೇ ಸಂಪುಟದಿಂದ ಔಟ್ ಆಗಲಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಸ್ಪೀಕರ್ ಹುದ್ದೆಗೆ ತಂದು ಆ ಸ್ಥಾನದಲ್ಲಿರುವ ಯುಟಿ ಖಾದರ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಮುಸ್ಲಿಂ ಕೋಟಾದಲ್ಲಿ ಸಚಿವರಾಗಿರುವ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರನ್ನ ಕೈಬಿಡಲಾಗುತ್ತೆ. ಮುಖ್ಯಮಂತ್ರಿಯವರ ಆಪ್ತ ವಲಯದಲ್ಲಿರುವ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಅವರನ್ನ ಹೊರಗಿಡಲಾಗುತ್ತೆ. ಅವರ ಜಾಗಕ್ಕೆ ಅವರದೇ ಒಕ್ಕಲಿಗ ಸಮುದಾಯದ ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಬರಲಿದ್ದಾರೆ. ಕೃಷಿ ಸಚಿವರಾಗಿರುವ ಚಲುವರಾಯಸ್ವಾಮಿ ಅವರಿಗೆ ಕೋಕ್ ನೀಡಿ ಆ ಜಾಗಕ್ಕೆ ಸಿಪಿ ಯೋಗೇಶ್ವರ್ ಅಥವಾ ಮಾಗಡಿ ಬಾಲಕೃಷ್ಣ ಅವರನ್ನ ತರುವ ಸಾಧ್ಯತೆ ಇದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ತೆಗೆದು ಅವರದೇ ಈಡಿಗ ಸಮುದಾಯದ ಹಿರಿಯ ನಾಯಕ, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರಿಗೆ ಅವಕಾಶ ಕಲ್ಪಿಸಲಾಗುತ್ತೆ. ಅಬಕಾರಿ ಲೈಸೆನ್ಸ್ ಹಗರಣದ ಆರೋಪದಲ್ಲಿ ತಲೆದಂಡ ತಪ್ಪಿಸಿಕೊಂಡಿದ್ದ ಆರ್ಬಿ ತಿಮ್ಮಾಪುರ್ ಅವರನ್ನ ಔಟ್ ಮಾಡಲಾಗುತ್ತೆ. ಒಂದು ರೀತಿಯಲ್ಲಿ ನಿಷ್ಕ್ರಿಯ ಸಚಿವರಾಗಿರುವ ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್, ಮೀನುಗಾರಿಕೆ ಸಚಿವ ಮಂಕಾಳ್ ಸುಬ್ಬವೈದ್ಯ, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರನ್ನ ಕೈಬಿಡಲಾಗುತ್ತೆ ಎಂಬ ಮಾಹಿತಿ ದೊರಕಿದೆ. ಈ 10 ಸಚಿವರನ್ನ ಕೈಬಿಟ್ರೆ ಈಗ ಖಾಲಿ ಇರುವ 3 ಸ್ಥಾನ ಸೇರಿ 13 ಮಂದಿ ಹೊಸಬರು ಸಚಿವ ಸಂಪುಟಕ್ಕೆ ಸೇರಲು ದಾರಿಯಾಗುತ್ತೆ. ಈ ಹಿನ್ನೆಲೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ಬರುತ್ತಲೇ ಅಲರ್ಟ್ ಆಗಿರುವ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಾವು ದೆಹಲಿ ವಿಮಾನ ಹತ್ತಲು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್ ಯಾರೇ ಬರಲಿ, ನಾವು ಈ ಸಲ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟು ಈಗಾಗಲೇ ಲಾಬಿ ಆರಂಭಿಸಿದ್ದಾರೆ. ಆದ್ರೆ ಕೊನೆಗೆ ಏನಾಗುತ್ತೋ ಕಾದು ನೋಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.